ಬ್ರೋ ಟಿಪಿಕಲ್ ಬ್ರೋ ಒಂದ್ ಕೇಳಿದ್ರೆ ನೋಡಿ ಇಲ್ಲಿ ಎಲ್ಲ ರಾಯಲ್ ಎನ್ಫೀಲ್ಡ್ ಹೆಂಗಿದೆ ಯಾವ್ದು ಗುರು ಇದು ರಾಯಲ್ ಎನ್ಫೀಲ್ಡ್ ಮೈ ಗಾಡ್ ಎಲ್ಲಿದ್ದೀವಿ ಗುರು ನಾವು ಅಪ್ಪ ನೋಡ್ತಾ ಇದ್ರೆ ನಂಗೆ ತಲೆ ತಿರುಗ್ತಾ ಇದೆ ನಮಸ್ಕಾರ ಗೆಳೆಯರೆ ಎಲ್ಲಾಗಿದ್ರೆ ವೆಲ್ಕಮ್ ಟು ಡೇ ದ ಡ್ರೀಮ್ಸ್ ಕನ್ನಡ ಗಾಯ್ಸ್ ಇವತ್ತು ಒಬ್ಬ ಸ್ಪೆಷಲ್ ವ್ಯಕ್ತಿನ ಮೀಟ್ ಮಾಡಿ ಹೋಗ್ತಿದ್ದೀನಿ ಬಟ್ ಮೀಟ್ ಮಾಡೋಕೆ ಹೋಗ್ಬೇಕಾದ್ರೆ ಹಿಂಗೆ ಗಡ್ಡ ಬಿಟ್ಕೊಂಡು ಕೂಲಿ ಬಿಟ್ಕೊಂಡು ಹೋದ್ರೆ ಹೇಗೆ ಚೆನ್ನಾಗಿರುತ್ತೆ ಅದಕ್ಕೆ ಅಂತ ಒಳ್ಳೆ ಫೇಮಸ್ ಶಾಪಿಗೆ ಬಂದಿದ್ದೀನಿ ದಿಸ್ ಇಸ್ ದ ಚಾಪ್ ಶಾಪ್ ತುಂಬ ಅಡ್ವಾನ್ಸ್ ಶಾಪ್ಗಳು ನೋಡಿದ್ವಿ ಅಂದರೆ ಮನಿ ಕಟ್ಸ್ ನೋಡಿದ್ರಿ ನೀವು ಮನಿ ಕಟ್ಸಲ್ಲಿ ಒಳ್ಳೆ ಎಲ್ಲ ನೋಡಿ ಎಲ್ಲ ಚಿನ್ನ ಬಟ್ ಇದೊಂಥರ ಡಿಫ್ರೆಂಟ್ ಇದೆ ಬನ್ನಿ ಒಳಗಡೆ ಹೋಗಿ ನೋಡುವ ಏನಿದೆ ಈ ಶಾಪಲ್ಲಿ ಅಂತ ಇವರೆಲ್ಲ ಯಾರು ಗುರು ಇವರೆಲ್ಲ ಹೇ ಬ್ರೋ ಹೌ ಆರ್ ಯು Hello boss, how are you? I'm doing great. The story about the name, just we started in India, in Goa, first branch. Oh really? Yes, Goa, in Wow. 2018. Congratulations bro. You're welcome. I thought your shop, sorry, your shop ಅಲ್ಲ your shop is in Dubai. Do you have any shop in Bangalore? And Bangalore, no, not yet. You should open a shop. Inshallah soon. Bro, what is this? What is this bike? Like, is it Royal Enfield? Which bike it is? It's an Indian brand. Royal Enfield. Yeah. Oh my God, Royal Enfield. One of a friend in India, he's a YouTuber. Okay. He challenged me to show Royal Enfield in Dubai. Ah, okay. I could not show. I showed actually. Okay. I didn't know it was Now here always. Now you won. Bro, typical bro. ಒಂದ್ ಕೇಳಿದ್ರೆ ನೋಡಿ ಇಲ್ಲಿ ಎಲ್ಲ Royal Enfield ಹೆಂಗಿದೆ ಯಾವ್ದು ಗುರು ಇದು Royal Enfield. Okay guys, I'm gonna choose this one ಆಯ್ತಾ ಇದು ಫೈನಲ್ ಮಾಡ್ತೀನಿ. So check my hair now. So check how my hair looks. So messy. And next time I'm gonna become Ronaldo. See you after the Oh my God, guys, can you believe this is Tarish? Wow, am I looking like a Ronaldo? I really love this. This is kind of a different hairstyle. I have never gotten this kind of hairstyle before. Can I put a ponytail here? Yeah, you can put it up, funny. I'm gonna buy a ribbon and put it right nice. now. Where exactly is your shop? We are located in Al Warqa 1, Dubai. Bro, you know what? Actually, I'm going to meet a girl now. I don't think she's gonna say no to me today. ಏನು ಗುರು ನೀನು ಸೂಪರ್ ಕಾರ್ ಬಾಂಡಿ ತೋರಿಸ್ತೀನಿ ಅಂದ್ಬಿಟ್ಟು ಕಟಿಂಗ್ ಶಾಪ್ ತೋರಿಸ್ತಿದೆಯಲ್ಲ ಅಂತ ನೀವು ಬೇಜಾರು ಮಾಡ್ಕೊಬೇಡಿ ಗಾಯ್ಸ್. ಸೂಪರ್ ಕಾರ್ ಬಾಂಡಿನ ಮೀಟ್ ಮಾಡ್ಬೇಕಂತಂದ್ರೆ ಹಂಗೆ ಹೋಗಕ್ಕಾಗುತ್ತಾ ಫುಲ್ ಟ್ರಿಮ್ ಆಗಿ ಫುಲ್ ಬೇಡ್ ಆಗಿ ಹೋಗ್ಬೇಕಲ್ವಾ. ಸೊ ನಾವೀಗ ಇರೋದು ಸೂಪರ್ ಕಾರ್ ಬಾಂಡಿ ಅವರ ಆಫೀಸ್ ಪಾರ್ಕಿಂಗಲ್ಲಿ. ನಾನು ಫಸ್ಟ್ ಟೈಮಲ್ಲಿ ಆಯ್ತಾ ಸೂಪರ್ ಕಾರ್ ಬಾಂಡಿ ಆಫೀಸಿಗೆ ಸುಮಾರು ಒಂದು 20 ಸಲ ಹೋಗಿದ್ದೀನಿ ಗುರು. 20 ಸಲ ಹೋಗಿದ್ದೀನಿ. ಅಕ ಅಂತ ಡೋರ್ ಓಪನ್ ಮಾಡೋದು ಬಟ್ ಅವಳೆ ಬಂದೇ ಇಲ್ಲ. ಅದಕ್ಕೆ ಇವತ್ತು ನಿಮ್ಮ ಮುಂದೆ ಲೈವ್ ಆಗಿ ಮಾಡ್ಬಿಡೋಣ. ನಾನು ಹೇಳಿದ್ರೆ ನೀವು ನಂಬಲ್ಲ. ಸೊ ಲೈವ್ ಆಗಿ ಹೋಗ್ಬಿಟ್ಟು ಅವಳ ಆಫೀಸಿಗೆ ಹೋಗೋಣ. ಈಗ ನನಗೆ ಈ ಹುಲಿಗೆ ಚಿರತೆ ಕಂಡ್ರೆ ಭಯ ಆಗಲ್ಲ, ನಾಯಿಗಳು ಕಂಡ್ರೆ ತುಂಬ ಭಯ. ಹೆಂಗಿದೆ ನೋಡಿ ಮಾಲ್ ಇದು. ಅಮ್ಮನ ಹೋಗತ್ತೆ ಇದು ಎಲ್ಲಿಂದ ತರ ಗುರು. ಸೂಪರ್ ಕಾರ್ ಬಾಂಡಿ ಅವರ ಆಫೀಸ್ ಇರೋದು ಪಾಮ್ ಜುಮೆರಾದಲ್ಲಿ. ಪಾಮ್ ಜುಮೆರಾ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಪಾಮ್ ಜುಮೆರಾ ಇಸ್ ದ ಬಿಗ್ಗೆಸ್ಟ್ ಮ್ಯಾನ್ ಮೇಡ್ ಐಲ್ಯಾಂಡ್. Palm Jumeirah is the biggest man-made island. Palm Jumeirah is the biggest man-made island in the entire world. ಹೌದು ಗುರು. ಇಲ್ಲಿ ಕಾಣ್ತಿದೆಯಲ್ಲ ನಿಮಗೆ ಇದೇ ಪಾಮ್ ಜುಮೇರಾ. ನೋಡಿ ಬಿಲ್ಡಿಂಗ್ ನೋಡಿ ಹೆಂಗಿದಾವೆ ಇಲ್ಲಿ. ಸೊ ಅಲ್ಲಿ ಒಂದು ಆಫೀಸ್ ಮಾಡಿದ್ದಾರೆ ಅಂತಂದ್ರೆ ಅದೇನು ಚಿಕ್ಕ ಪುಟ್ಟ ವಿಷಯ ಅಲ್ಲ. ಎಲ್ಲಿ ಗುರು ಆಫೀಸು? ಇದು ಅಲ್ಲ ಮೋಸ್ಟ್ಲಿ ಆ ಕಡೆಯಿಂದ ಕಾಣುತ್ತೆ. ಟ್ರೈ ಮಾಡೋಣ ಇವತ್ತೇನಾದ್ರು ನಮಗೆ ಚಾನ್ಸ್ ಸಿಗುತ್ತೆ ಅವ್ರನ್ನ ಮೀಟ್ ಮಾಡೋಕ್ಕೆ ಅಂತ. ಬಟ್ ನಾನು ಹೋದಾಗೆಲ್ಲ ಯಾವನೊಬ್ಬ ಫಿಲಿಪಿನ ಬಂದ್ಬಿಡ್ತಾನೆ ಗುರು. ಏಷ್ ಅನ್ಕೊಂಡು ಇವತ್ತ ನಮ್ಮ ಮಗ ಇಲ್ಲ ಅಂದ್ರೆ ಸಾಕು. ಎಲ್ಲಿ ಗುರು? ತುಂಬ ದೂರಿಂದ ಬಂದಿದ್ದೀನಿ ಗುರು. ಎಲ್ಲ ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಮೀಟ್ ಮಾಡೋಣ ಅಂತ. 1 second ಗಾಯ್ಸ್. 1 second later. ಸಿಗ್ತಾರ ಇವತ್ತು? ಸಿಕ್ಕಿದ್ರೆ ಹೋಗ್ಬಿಟ್ಟು ಅಕ್ಕೋ ನೀನು ದೊಡ್ಡ ಅಭಿಮಾನಿ ಕಣಕ್ಕೋ ಅಂತ ಕಾಲ್ ಬಿಡ್ತೀನಿ. ಓ ಮೈ ಗಾಡ್ ಸಿಕ್ತು ನನಗೆ. ನೋಡಿ ಕಾಣ್ತಿದೆ ನಿಮಗೆ ಸೂಪರ್ ಕಾರ್ ಬ್ಲಾಂಡಿ. ಬನ್ನಿ ಹೋಗಿ ನೋಡೋಣ. ಐ ಆಮ್ 100% ಶ್ಯೂರ್ ದಟ್ ದೇ ಆರ್ ನಾಟ್ ಗನ್ ಓಪನ್ ದ ಡೋರ್. ಸೊ ಇದೇ ಡೋರು ಓಪನ್ ಮಾಡುವ. 1 eternity later. ಬಾಸ್ 5 ನಿಮಿಷದಿಂದ ಬಿಲ್ ಮಾಡ್ತಾ ಇದ್ದೀನಿ, ಯಾರು ತೆಗಿತಾಗಿಲ್ಲ. ಮೋಸ್ಟ್ಲಿ ಇವತ್ತು ರಜಾ ಅಂತ ಕಾಣುತ್ತೆ. ಬಟ್ ಗೂಗಲಲ್ಲಿ ರಜಾ ಅಂತ ಏನು ತೋರಿಸಲಿಲ್ಲ. ಸೂಪರ್ ಕಾರ್ ಬ್ಲಾಂಡಿ ನೋಟ್ ಮಾಡ್ಕೊಳ್ಳಿ. ಒಂದಲ್ಲ ಒಂದಿನ ಸೂಪರ್ ಕಾರ್ ಬ್ಲಾಂಡಿ ಜೊತೆ ಒಂದು ಕೊಲಾಬ್ ವಿಡಿಯೋ ಮಾಡ್ತೀನಿ. ನನ್ನ ಲೈಫಲ್ಲಿ ಒಂದು ಬಿಲೀವ್ ಮಾಡ್ತೀನಿ ಗಾಯ್ಸ್. ನೀವು ಟ್ರೈ ಮಾಡಲಿಲ್ಲ ಅಂತಂದರೆ ನಿಮಗೆ ಸಿಗೋದೇ ಇಲ್ಲ. ಅಟ್ಲೀಸ್ಟ್ ಟ್ರೈ ಮಾಡಿದ್ರೆ ಸಿಗಬಹುದು. ಸೊ ಟ್ರೈ ಮಾಡಿದ್ರೆ ನಿಮಗೆ ಆಪ್ಷನ್ಸ್ ಇರುತ್ತೆ, ಟ್ರೈ ಮಾಡಿದ್ರೆ ಆಪ್ಷನ್ಸ್ ಇರೋಲ್ಲ. ಹೋಗತ್ತೆ. ನಾನು ಎಷ್ಟೆಲ್ಲ ನೋಡಿ ಸಖತ್ತಾಗಿ ಇಂಪ್ರೆಸ್ ಆಗ್ತಾಳೆ ಸೂಪರ್ ಕಾರ್ ಬ್ಲಾಂಡಿ ಅಂತೆಲ್ಲ ಫುಲ್ ಖುಷಿಯಾಗಿಬಿಟ್ಟಿದೆ ಗುರು. ಬಟ್ ಈ ಕಾಂಟೆಂಟ್ ಚಿಕ್ಕದಾಗ್ಬಿಡುತ್ತೆ ಗುರು. ಬಟ್ ಡೋಂಟ್ ವರಿ ಗಾಯ್ಸ್, ಫುಲ್ ಗೋಲ್ಡ್ ರೋಲ್ಸ್ ರಾಯ್ಸ್, ಕಂಪ್ಲೀಟ್ಲಿ ಗೋಲ್ಡ್ ರೋಲ್ಸ್ ರಾಯ್ಸ್ ಕಲಿ ನಾನು.
ಅಲ್ಲಿಗೆ ಹೋಗೋಣ ಈಗ. ನೀವೆಲ್ಲ ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಾರ್ ಎಕ್ಸ್ಪರ್ಟ್ ವಿಡಿಯೋ ಅಥವಾ ಸೂಪರ್ ಕಾರ್ ಬ್ರಾಂಡ್ ವಿಡಿಯೋಸ್ ಕಳಿಸ್ಬಿಟ್ಟು ಬ್ರೋ ಈ ಕಾರ್ ರಿವ್ಯೂ ಮಾಡಿ ಅಂತೆಲ್ಲ ಕೇಳ್ತಿರ್ತೀರಾ. ಬಟ್ ಗಾಯ್ಸ್ ಅದಷ್ಟು ಸುಲಭ ಅಲ್ಲ ಆಯ್ತಾ. ನಮಗಿರೋ ಸಬ್ಸ್ಕ್ರೈಬರ್ಸ್ಗೆ ನಾವು ಮಾಡೋ ಕಾಂಟೆಂಟ್ಗೆ ತುಂಬಾ ಕಷ್ಟ ಆಗುತ್ತೆ ಆಕ್ಚುಲಿ. ನನಗೆ ಹೆಮ್ಮೆ ಇದೆ ಕನ್ನಡದಲ್ಲಿ ಮಾಡ್ತಿರೋ, ನಂಗೆ ಅಫ್ಕೋರ್ಸ್ ಹೆಮ್ಮೆ ಇದೆ, ನಾನು ಕನ್ನಡದಲ್ಲೇ ಮಾಡಬೇಕು. ನಾವೆಲ್ಲ ಹೆಂಗೆ ಹಿಂದಿ ಯೂಟ್ಯೂಬರ್ಸ್ ನೋಡ್ತೀವಿ ಅದೇ ತರ ಹಿಂದಿಯವರು ಕೂಡ ನಮ್ಮ ಕನ್ನಡ ಕಾಂಟೆಂಟ್ ನೋಡ್ಬೇಕು ಅನ್ನೋದು ನನ್ನ ಆಸೆ. ಅಥವಾ ಎಲ್ಲ ಕಾರ ರಿವ್ಯೂ ಮಾಡೋ ಒಂದು ಅವಕಾಶ ಸಿಗಲ್ಲ, ಎಲ್ಲ ಕಾರ ತೋರಿಸೋ ಒಂದು ಅವಕಾಶ ಸಿಗಲ್ಲ. ಯಾಕೆ ಅಂತಂದ್ರೆ ಅವ್ರವ್ರಿಗೆ ಬೇರೆಯವರಿಗೆಲ್ಲ ಕಂಪೇರ್ ಮಾಡಿದ್ರೆ ಅವ್ರಿಗೆಲ್ಲ ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ ಇದ್ದಾರೆ, ಮತ್ತೆ ಅವ್ರಿಗೆ ಫಾಲೋವರ್ಸ್ ಬಂದು ದುಬೈಲಿ ಇದ್ದಾರೆ. ಸೊ ನಮಗೆ ಫಾಲೋವರ್ಸ್ ಕಡಿಮೆ. ಸೊ ಹಾಗಾಗಿ ನಮ್ಗೆ ಎಲ್ಲಾ ಕಾರ್ಗಳ ವಿಡಿಯೋ ಮಾಡಕ್ಕೆ ಒಂದು ಅವಕಾಶ ಸಿಗಲ್ಲ. ನಂಗೂ ಖಂಡಿತ ಬೇಜಾರಾಗುತ್ತೆ ಒಂದೊಂದು ಕಾರ್ನ ಮಿಸ್ ಮಾಡಿದಾಗ. ಅಷ್ಟೇ ಈ ತರ ಕಾರ್ ನಾವು ಕನ್ನಡ ತೋರ್ಸಕ್ಕಾಗ್ತೀವಲ್ಲಪ್ಪ ಅಂತ. ನೀವು ಕಾಂಟೆಂಟ್ ನೋಡ್ಬೇಕು, ಕನ್ನಡದಲ್ಲಿ ಕಾಂಟೆಂಟ್ ನೋಡ್ಬೇಕು. ಬಟ್ ನಮ್ಮ ಕನ್ನಡದಲ್ಲಿ ಹೆಂಗಂದ್ರೆ ನೀವು ಎಮೋಷನ್ ನೋಡ್ತೀರಾ. ಇಟ್ಸ್ ನಾಟ್ ಅಬೌಟ್ ಎಮೋಷನ್, ಇಟ್ಸ್ ಅಬೌಟ್ ದ ಕಾಂಟೆಂಟ್. ಹೋಪ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐಮ್ ಟ್ರೈಂಗ್ ಟು ಸೇ. ನಾನು ಅದನ್ನ ಬಿಡಿಸಿ ಹೇಳಕ್ಕಾಗಲ್ಲ. ಈಗ ನಾವು ಹೋಗ್ತಿರೋದು ಮ್ಯಾನ್ಸೂರಿ ಶೋರೂಮ್ಗೆ. ಒಂದು ರೋಡ್ ಮಿಸ್ ಮಾಡ್ಕೊಂಡ್ಬಿಟ್ರೆ ನಜ್ಜಿ ಒಂದು 10 ಕಿಲೋಮೀಟರ್ ಓಡಾಡಬೇಕು. ಅದೊಂದು ತಲೆನೋವಿಲ್ಲ ಆಕ್ಚುಲಿ. ಯಾಕಂದ್ರೆ ಸೂಪರ್ ಕಾರ್ ಬಾಂಡಿ ಜೊತೆ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೆ, ಬಟ್ ಅವ್ರ ಜೊತೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗಂತ ಸುಮ್ಮನೆ ಒಂದು ಯಾವ್ದೋ ಒಂದು ಕಾಂಟೆಂಟ್ ಹಾಕೋದಂತಲ್ಲ, ಕಾಂಟೆಂಟ್ಗೆ ಬೆಲೆ ಇರಬೇಕು. ಓಕೆ ಗಾಯ್ಸ್, ನಾವೀಗ ಮ್ಯಾನ್ಸೂರಿ ಶೋರೂಮ್ ಬಂದಿದ್ದೀವಿ. ಓಪನ್ ಇದೆ ಅಂತ ಅನ್ಕೊಂಡಿದ್ದೀನಿ. ಲೆಟ್ಸ್ ಗೋ. ಓಯ್ಯೋ ಗಾಯ್ಸ್, ಓ ಮೈ ಗಾಡ್, ಚೆಕ್ ದಿಸ್ ಪೋಸ್ಟ್ GT3 RS. ನೋಡ್ಗುರು, ವಾವ್ ಮ್ಯಾನ್. ಪೋರ್ಷಲ್ಲಿ ದ ಬೆಸ್ಟ್ ಕಾರ್ಸ್ ಅಂದರೆ GT3 RS ಗಾಯ್ಸ್. ಕಂಪ್ಲೀಟ್ಲಿ ಕಾಮ್ ಫೈಬರ್ ಹುಡ್ಡು, ರಿಮ್ಸ್ ನೋಡಿ, ಒಂದು ಫೇರಿಂಗ್ಸ್ ನೋಡಿ, ವಾವ್ ಅಮೇಝಿಂಗ್. ಸ್ಪಾಯ್ಲರ್ ನೋಡ್ಗುರೋದು, ಸ್ಪಾಯ್ಲರ್ ಗುರೋ ಇದು. ರೋಲ್ ಕೇಜ್ ಕೂಡ ಇದೆ ಕಾರ್ ಒಳಗಡೆ. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್ ಗಾಯ್ಸ್, ವೇರ್ ಆರ್ ವಿ? ಎಲ್ಲಿದ್ದೀವಿ ಗುರು ನಾವು? ಅಪ್ಪ ನೋಡ್ತಾ ಇದ್ರೆ ನಂಗೆ ತಲೆ ತಿರುಗ್ತಾ ಇದೆ. ಲಿಕ್ ಅಟ್ ದ ಜಿ ವ್ಯಾಗನ್, ಲಿಕ್ ಅಟ್ ದ ಊರೂಸ್, ಲಿಕ್ ಅಟ್ ದ ಜಿ ವ್ಯಾಗನ್ ಊರೂಸ್. ಐ ಮೀನ್ ದಿಸ್ ರೋಲ್ಸ್ ರಾಯ್ಸ್ ಕಲಿನನ್ just out of the world. It's crazy. This is like 6x6 G-Wagon. ನೀವು ಯಾವ ಥರ ನೋಡಿದ್ರೆ 6x6 G-Wagon. ಮ್ಯಾನ್ಸೂರಿ ಇದೆ ಕಂಪನಿ. ಅವರು ಈ ಹೈ ಎಂಡ್ ಕಾರ್ಸ್ ಇದೆಲ್ಲ, ಸೂಪರ್ ಕಾರ್ಸ್ ಆಗಿರ್ಬೋದು, ಲಕ್ಸುರಿ ಕಾರ್ಸ್ ಆಗಿರ್ಬೋದು, ಅದನ್ನು ಅಪ್ಗ್ರೇಡ್ ಮಾಡ್ತಾರೆ. ಈ ಥರ ರೋಲ್ಸ್ ರಾಯ್ಸಲ್ಲಿ ಈ ಥರ ನಿಮಗೆ ಸ್ಪಾಯ್ಲರ್, ಫ್ರಂಟ್ ಲಿಪ್ಪು ಮತ್ತು ಸೈಡ್ಸ್ಗಳ ಸಿಗೋದೇ ಇಲ್ಲ. ಬಟ್ ಇವರು ಇದನ್ನು ಕಂಪ್ಲೀಟಾಗಿ ಮಾಡಿಫೈ ಮಾಡಿದ್ದಾರೆ. ಜಸ್ಟ್ ಅಮೇಝಿಂಗ್ ಗಾಯ್ಸ್. ಬಿಕಾಸ್ ದಿಸ್ ಕಾರ್ ಮ್ಯಾನ್, ಲೈಕ್ ಏನು ಹೇಳೋದು ಗುರು ಈ ಕಾರ್ ಬಗ್ಗೆ. ಲ್ಯಾಂಬೋರ್ಗಿನಿ ಅವೆಂಟಡೋರ್ ಫುಲ್ಲಿ ಕಾರ್ಬನ್ ಫೈಬರ್ ಬಾಡಿ. ಫುಲ್ಲಿ ನೀವು ಎಲ್ಲಿ ಒಂದು ಇಂಚು ಕೂಡ ನಿಮಗೆ ನಾರ್ಮಲ್ ಪ್ಲಾಸ್ಟಿಕ್ ಅಥವಾ ಬೇರೆ ಪ್ಲಾಸ್ಟಿಕ್ ಸಿಗೋದೇ ಇಲ್ಲ. ಜಸ್ಟ್ ಚೆಕ್ ದಿಸ್ ಔಟ್. ಇದರ ಸೌಂಡ್ ಕೇಳಬೇಕು ನೀವು. ದಿಸ್ ಸೌಂಡ್ ಈಸ್ ಜಸ್ಟ್ ಸೋ ಕ್ರೇಜಿ. ಆನ್ ಮಾಡೋಕ್ಕೆ ಬಿಡಲ್ಲ, ಯಾಕಂದರೆ ನಮಗೆ 500,000 ಫಾಲೋವರ್ಸ್ ಇಲ್ಲ. ನೋಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿರ್ತಾರಲ್ಲ, ಅವರೆಲ್ಲರ ಹತ್ರ ಕೂಡ 500,000 ಫಾಲೋವರ್ಸ್ ಇರ್ತಾರೆ. ಇದು ರೋಲ್ಸ್ ರಾಯ್ಸ್ ಕಲಿನ ಆಯ್ತಾ? ಸಾರಿ, ಇದು ರೋಲ್ಸ್ ರಾಯ್ಸ್ ಗೋಸ್ಟ್ ಆಯ್ತಾ? ಪ್ಯಾಂಥಮ್, ಸಾರಿ ಗೈಸ್, ಪ್ಯಾಂಥಮ್. ಓಕೆ, ಬಟ್ ಮುಂದೆ ನೋಡಿ ಒಂಥರ ಗೋಡೆ ಏನೇ ಬಂದರೂ ಕೂಡ ಹಿಂಗೆ ಫ್ಲ್ಯಾಟ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಇದನ್ನು ಕಸ್ಟಮೈಸ್ ಮಾಡೋಕ್ಕೆ ಈ ಥರ ಐಡಿಯಾಗಳು ಬರ್ತಲ್ಲ ಗುರು, ಹಿಂಗೆ ಮಾಡಬೇಕು ಹಂಗೆ ಮಾಡ್ಬೇಕಂತ. ಅದು ಅಮೇಝಿಂಗ್. ಮ್ಯಾನ್ಸೂರಿ ಅವರು ಮಾಡಿಫೈ ಮಾಡಿದ ಕಾರ್ಗಳಲ್ಲಿ ಯಾವುದೇ ರೀತಿಯಾದ ಒರಿಜಿನಲ್ ಲೋಗೋ ಇರಲ್ಲ. ಅಂದರೆ ಇದು ಫೆರಾರಿ 812, ಬಟ್ ಇದರಲ್ಲಿ ಯಾವುದೇ ರೀತಿಯಾದ 812 ಅಂತ ಅಥವಾ ಫೆರಾರಿ ಅಂತ ಲೋಗೋನೇ ಕಾಣಲ್ಲ ನಿಮಗೆ. ಇದರ ಹೆಸರು ಬಂದು ಟೆಂಪೆಸ್ಟಾ ವೆರ್ಡೆ ಅಂತದ್ದು ಒಡೆ ಅಂತೆ. ಈ ಕಲರ್ ನನಗೆ ಭಾಳ ಇಷ್ಟ ಆಯ್ತು ಗುರು. ಡ್ಯೂಯಲ್ ಶೇಡ್ ಕಲರು, ಟಿಫನಿ ಬ್ಲೂ ಇಂಟೀರಿಯರ್, ಟಿಫನಿ ಬ್ಲೂ ಎಕ್ಸ್ಟೀರಿಯರ್. ಇದು ಕಂಪ್ಲೀಟ್ಲಿ ಕಾಮ್ ಫೈಬರ್ ಮೇಲೆ ಅವರು ಪೇಂಟ್ ಮಾಡಿದ್ದಾರೆ. ಈ ಊರಿಸ್ ಇದೆಯಲ್ಲ, ದಿಸ್ ಈಸ್ ಸೋ ಅಮೇಝಿಂಗ್ ಗೈಸ್. ಇದು ಲೇಕರ್ಸ್ ಎಡಿಷನ್ ನೋಡಿ, ಅಲ್ಲಿ ಪರ್ಪಲ್ ಮತ್ತು ಎಲ್ಲೋ. ಈ ಥರ ಕಾರ್ಗಳು ನಿಮಗೆ ರೋಡಲ್ಲಿ ನೋಡೋಕೆ ಸಿಗೋದೇ ಇಲ್ಲ. ಈ ಥರ ಕಾರ್ಗಳು ನಿಮಗೆ, ಈ ಥರ ಕಾರ್ಗಳು ನೀವು ನೋಡ್ಬೇಕಂತಂದ್ರೆ ನೀವು ಈ ಥರ ಶೋರೂಮ್ಗಳಿಗೆ ಬಂದರೆ ಮಾತ್ರ ನೋಡೋಕೆ ಸಾಧ್ಯ. ಇವ್ರು ಮ್ಯಾನುಫ್ಯಾಕ್ಚರ್ ಮಾಡೋದು 1 ಕಾರು ಅಥವಾ 5 ಕಾರು ಅಥವಾ 10 ಕಾರ್, ಮ್ಯಾಕ್ಸಿಮಮ್ ಅಂದರೆ 10 ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಒಂದು ಸೀರೀಸಲ್ಲಿ. ತೊಗೊಂಡ್ಬಿಟ್ಟು ರೋಡಲ್ಲಿ ಓಡಿಸೋ ತೊಗೊಳ್ಳಲ್ಲ. ಇದೊಂಥರ ಇನ್ವೆಸ್ಟ್ಮೆಂಟ್ಗಳಾಯ್ತಾ. ಇದನ್ನು ತೊಗೊಂಡು ಅವ್ರು ಮನೆ ಇಟ್ಕೊತಾರೆ. ಆಮೇಲೆ 1 ವರ್ಷ ಅಥವಾ 2 ವರ್ಷ ಆದಮೇಲೆ ಅದನ್ನು ಮತ್ತೆ ರೀಸೇಲ್ ಮಾಡ್ತಾರೆ. ಸೊ ಹಾಗಾಗಿ ಈ ಥರ ಕಾರ್ಗಳು ನೀವು ರೋಡಲ್ಲಿ ನೋಡೋಕೆ ಸಿಗೋದೇ ಇಲ್ಲ, ಚಾನ್ಸೇ ಇಲ್ಲ. ಎನಿವೇಸ್ ಗಾಯ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಒಂದೊಂದು ಕಾರ್ಗಳ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀವಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ 100K ವ್ಯೂಸ್ ಬಂದರೆ ತೋರಿಸ್ತೀವಿ ನನಗೆ. ನೋಡಿ ಗುರು, 100K ವ್ಯೂಸ್ ಬಂದಿದೆ. ಗಾಡಿನ ನನಗೆ ರಿವ್ಯೂ ಮಾಡೋಕೆ ಅಂತ ಕೇಳ್ತೀನಿ. ನಾವು ಬೆಂಟ್ಲಿ ಕಾರ್ನ ರಿವ್ಯೂ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ರಿವ್ಯೂ ಅನ್ನೋಕ್ಕೇನಿಲ್ಲ. ಈ ಥರ ಮ್ಯಾನ್ಸೂರಿ ಪರ್ಟಿಕ್ಯುಲರ್ ಕಾರ್ಗಳಲ್ಲಿ ರಿವ್ಯೂ ಅಂತಾರೆ ನಾನು ಓಡಿಸ್ಬೇಕು, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು, ನಂಗೆ ಏನನ್ಸುತ್ತೆ ಅದನ್ನ ಹೇಳ್ಬೇಕು. ಬಟ್ ಇದನ್ನೆಲ್ಲ ನಾವು ಓಡಿಸೋಕ್ಕಾಗಲ್ಲ ಆಯ್ತಾ. ಇದೆಲ್ಲ ನಾವಂತಲ್ಲ, ಇದನ್ನ ಅಷ್ಟು ಸುಲಭವಾಗಿ ಯಾರು ಕೂಡ ಓಡಿಸೋಕ್ಕಾಗಲ್ಲ. ಇದ್ರಲ್ಲಿ ಏನೇನು ಫೀಚರ್ಗಳು ಹಾಕಿದ್ದಾರೆ, ಏನೇನಿದೆ ಅದನ್ನ ಹೇಳುವ.